ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ನನ್ಗೆ ಈ ಉತ್ತರ ಕನ್ನಡ ನಮ್ ಜಿಲ್ಲೆ ಇದೆಯಲ್ಲ, ಅದ್ರ ಹೆಸರು ಕೇಳ್ತಾ ಇದ್ದಂಗೆ ಫಸ್ಟ್ ನೆನಪಾಗೋದು ಟೂರಿಸ್ಟ್ ಪ್ಲೇಸ್ಗಳು. ಅಂದ್ರೆ ಇಡೀ ಕರ್ನಾಟಕದಲ್ಲೇ ತುಂಬಾ ವಿಶೇಷವಾದ ಜಾಗ. ಅಲ್ಲಿ ನಿಮ್ಗೆ ದೊಡ್ಡ ದೊಡ್ಡ ಗುಡ್ಡನು ಸಿಗ್ತವೆ, ನದಿಗಳನ್ನು ನೋಡ್ಬೋದು, ಜಲಪಾತವನ್ನು ನೋಡ್ಬೋದು, ಜೊತೆಗೆ ಸಮುದ್ರ ತೀರವೂ ಇದೆ. ಹಾಗಾಗಿ ಆಲ್ ಇನ್ ಒನ್ ಪ್ಯಾಕೇಜ್ ಅಂತಾರಲ್ಲ, ಅದೆಲ್ಲವೂ ಕೂಡ ಉತ್ತರ ಕನ್ನಡದಲ್ಲಿ ಇದೆ. ರೀಸೆಂಟ್ ಆಗಿ ನಾವು ಹೊನ್ನಾವರದ ಹತ್ರ ಹೋಗಿದ್ವಿ. ಅಲ್ಲಿ ಹೋದಾಗ ಇಕೋ ಬೀಚ್ ಅಂತ, ಹೊನ್ನಾವರದಲ್ಲಿ ಫೇಮಸ್ ಬೀಚ್ ಅಂದ್ರೆ ಇಕೋ ಬೀಚ್. ಅಲ್ಲಿ ಹೋದಾಗ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು. ಆ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದೆ. ಅಲ್ಲಿ ಬೀಚ್ ನ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದ್ರೆ ಈ ಸಮುದ್ರ ತೀರ ಅಂತ ಇರುತ್ತಲ್ಲ, ಅದು ತುಂಬಾ ಕ್ಲೀನ್ ಆಗಿದೆ. ಜೊತೆಗೆ ಈ ಲೈಫ್ ಗಾರ್ಡ್ಸ್ಗಳು ಅವಾಗವಾಗ ವಿಸಿಲ್ ಹಾಕ್ತಾನೆ ಇರ್ತಾರೆ. ನಮ್ಮ ಕಣ್ಣೆಳಕಲ್ಲಿ ಮಾತ್ರ ಆಟ ಆಡಿ ಅಂತಾರೆ. ವೀಕೆಂಡ್ ಎಲ್ಲ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಈ ಆಟ ಎಲ್ಲ ಆದ್ಮೇಲೆ ಏನ್ ಮಾಡ್ಬೇಕಾಗುತ್ತೆ? ಸಮುದ್ರದ ನೀರು ಮೊದಲಿಗೆ ಸಿಕ್ಕಾಪಟ್ಟೆ ಉಪ್ಪಿರುತ್ತೆ. ಜೊತೆಗೆ ನೀರ್ ಬಿಟ್ಟು ಹೊರಗಡೆ ಬಂದ್ರೆ ಮೈ ಕೈ ತುಂಬಾ ಮರಳು ಅಂಟ್ಕೊಳ್ಳುತ್ತೆ. ಹಾಗಾಗಿ ಏನ್ ಬೇಕು? ಒಂದು ಕ್ವಿಕ್ ಆದ ಸ್ನಾನ ಬೇಕು. ಜೊತೆಗೆ ಬಟ್ಟೆಯನ್ನ ಚೇಂಜ್ ಮಾಡ್ಬೇಕು. ನಾವು ಬೇರೆ ಕಡೆ ಹೋಗೋ ಪ್ಲಾನ್ ಅಲ್ಲಿ ಇದ್ವಿ, ಆದ್ರೆ ಅಲ್ಲಿ ಚೇಂಜಿಂಗ್ ರೂಮ್ ಇರುತ್ತೋ ಇಲ್ವೋ ಅನ್ಕೊಂಡು ಸುಮ್ನೆ ಆದ್ವಿ. ಯಾಕಂದ್ರೆ ಫ್ಯಾಮಿಲಿ ಹೋಗಿತ್ತಲ್ಲ, ಅಲ್ಲಿ ಲೇಡೀಸ್ ಎಲ್ಲ ಇದ್ರಲ್ಲ, ಹಾಗಾಗಿ. ಸೊ ಸ್ನಾನ ಮಾಡಕ್ಕೆ ಅಂತ ಅಲ್ಲಿ ಹೋದ್ರೆ ಈ ಇಕೋ ಬೀಚಿನ ಪಕ್ಕದಲ್ಲೇ ಒಂದು ಇಕೋ ಪಾರ್ಕ್ ಅಂತ ಇದೆ. ಪಾರ್ಕ್ ಅಂದ್ರೆ ಅದು ಕಬ್ಬನ್ ಪಾರ್ಕ್ ರೇಂಜಿಗೇನು ಮಾಡ್ಲಿಲ್ಲ. ನಾವು ಅದ್ರ ಒಳಗಡೆ ಹೋಗ್ಬೇಕಾಗಿತ್ತು. ನಾವು ಹೋಗ್ತಾ ಇರೋದು ಸ್ನಾನಕ್ಕೆ. ಆದ್ರೆ ಅವರು ಈ ಪಾರ್ಕ್ ಒಳಗೆ ಹೋಗಕ್ಕೆ 10 ರೂಪಾಯಿ, ಸ್ನಾನಕ್ಕೆ 10 ರೂಪಾಯಿ ಅಂತ ಹೇಳಿದ್ರು. ಅಲ್ಲ, ನಾವು ಸ್ನಾನಕ್ಕಷ್ಟೇ ಹೋಗ್ತಾ ಇರೋದು, ಪಾರ್ಕ್ ಅಲ್ಲಿ ಇದ್ದು ಟೈಮ್ ಪಾಸ್ ಅಂತದೇನು ಇಲ್ಲ ಅಂದ್ರು. ಆದ್ರೂ 10 ರೂಪಾಯಿ ಕೊಡ್ಲೇಬೇಕು ಅಂದ್ರು. ಸರಿ ಅಂದ್ಕೊಂಡು ದುಡ್ಡು ಕೊಡ್ತಾ ಇದ್ದಾಗ ಹೇಳಿದ್ರು, ಸರ್ ನೀರಿಗೆ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿದ್ರು. ಹಾಗಿದ್ರೆ ನೀರು ಬರ್ತಾ ಇಲ್ವಾ? ಬರ್ತಾ ಇದೆ. ಅಲ್ಲಿ ಬಾತ್ರೂಮ್ಗಳು ಯಾವ್ದು ಕೆಲಸ ಮಾಡ್ತಾ ಇಲ್ಲ. ಹೊರಗಡೆ ಓಪನ್ ಶವರ್ ಇದೆ, ಅಲ್ಲಿಗೆ ಹೋಗಿ ನೀವು ಸ್ನಾನ ಮಾಡ್ಕೊಂಡ್ ಬರ್ಬೋದು ಅಂತ. ಹುಡುಗರಿಗೆ ನಡೆದೋಗುತ್ತೇಳ್ರಿ. ಹಂಗಾಗಿ ಓಪನ್ ಶವರ್ ಹತ್ರ ಹೋದ್ವಿ. ಹೋಗ್ತಾ ಇದ್ದ ಹಾಗೆ ಅಲ್ಲಿ ಲೇಡೀಸ್ಗೊಂದು ಜೆಂಟ್ಸ್ಗೊಂದು ಸ್ವಲ್ಪ ದೂರ ದೂರದಲ್ಲೇ ಮಾಡಿದ್ದಾರೆ. ಆದ್ರೆ ಅಲ್ಲಿ ಇಬ್ರು ಲೇಡೀಸು ಅದಾಗ್ಲೇ ಸ್ನಾನ ಮಾಡ್ತಾ ಇದ್ರು. ಪುರುಷರಿಗಾಗಿ ಮೀಸಲಿದ್ದ ಸ್ನಾನ ಗೃಹದ ಪಕ್ಕದಲ್ಲಿ. ಅಂದ್ರೆ ಅಲ್ಲಿ ಗಂಡಸರು ಸ್ನಾನ ಮಾಡಕ್ಕೆ ಅಂತ ಇಟ್ಟಿದ್ದಾರೆ, ಅಲ್ಲಿ ಲೇಡೀಸ್ ಬಾತ್ರೂಮ್ ಹತ್ರ ರಶ್ ಇತ್ತಂತೆ, ಇಲ್ಲಿ ಬಂದು ಸ್ನಾನ ಮಾಡ್ತಾ ಇದ್ದಾರೆ. ಅಲ್ಲೊಂದು 3-4 ಬಾತ್ರೂಮ್ಗಳಿದ್ವು. ಅಲ್ಲಿ ಚೆಕ್ ಮಾಡಿದ್ರೆ ನೀರು ಇಲ್ಲ. ಹಾಗೆ ಸ್ವಚ್ಛತೆ ಅಂತೂ ಕೇಳಲೇಬೇಡಿ. ಸ್ವಚ್ಛತೆ ವಿಚಾರಕ್ಕೆ ನಾವು ಅಲ್ಲಿ ಟೂರಿಸ್ಟ್ ಗಳಿಗೂ ಕೂಡ ಜವಾಬ್ದಾರಿ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನಮ್ದು ಅಲ್ಲ, ನಮ್ಮ ಅಪ್ಪಂದು ಅಲ್ಲ ಅಂತ ಗಲೀಜು ಮಾಡಿ ಬರೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇವತ್ ನಾನು ಇಲ್ಲಿಂದ ಹೋದ್ರೆ ಬರೋದಿನ್ ಯಾವಾಗು ಅಂತ ಈ ಸಾರ್ವಜನಿಕ ಜಾಗದಲ್ಲಿ ಹೇಗಿರ್ಬಾರ್ದಲ್ಲ, ಆ ತರದಲ್ಲಿ ಇದ್ದು ಬರ್ತಾರೆ. ಈ ಅಕ್ಕಂದಿಕ್ಳದ್ದು ಸ್ನಾನ ಆಗ್ತಾ ಇತ್ತು. 5 ರಿಂದ 6 ನಿಮಿಷ ಮೂಲೆಯಲ್ಲಿ ಸೈಡಿಗೆ ನಿಂತ್ಕೊಂಡ್ಬಿಟ್ಟಿದ್ವಿ. ಇವಾಗ ಆಗುತ್ತೆ ಅಂತ. ಕ್ವಿಕ್ ಬಾತ್ ಅನ್ನ ಮಾಡ್ಕೊಂಡ್ ಬರ್ಬೇಕು. ಅಂದ್ರೆ ಮೈ ತುಂಬಾ ಅಂಟಂಟಾಗಿರುತ್ತೆ, ಉಪ್ಪಿನ ಅಂಶ ಇರುತ್ತೆ. ತಲೆ ಮೇಲೆ ನೀರ್ ಹಾಕೊಂಡು ಮೈಯೆಲ್ಲ ಸ್ವಲ್ಪ ಫ್ರೆಶ್ ಮಾಡ್ಕೊಂಡು ಬರ್ಬೇಕು ತಾನೆ. ಇವ್ರದ್ದು ದೊಡ್ಡ ಸ್ನಾನ. ನಮ್ ಕಡೆ ಅದಕ್ಕೆ ಬಾಣಂತಿ ಸ್ನಾನ ಅಂತಾರೆ. ಸೊ ಅದಾಗ್ತಾ ಇದ್ದ ಹಾಗೆ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಅಣ್ಣ ಸ್ವಲ್ಪ ಆ ಕಡೆ ಹೋಗಿ ಅಂತ. ಎಲ್ಲಿತ್ತೋ ಕೋಪ ಶುರು ಮಾಡದೆ ಬೈಯಕ್ಕೆ. ಫಸ್ಟ್ ಆಫ್ ಆಲ್ ಅದು ಹುಡುಗಿರಿಗೆ, ಪುರುಷರಿಗೆ ಮಾಡಿರೋ ಸ್ನಾನದೊಂದು ಪಾಯಿಂಟ್. ನೀವು ಬಂದಿರೋದೇ ತಪ್ಪು. ನಿಮ್ ಎಲ್ಲಾ ಕಡೆ ಈ ತರದೇ ಹಾವಳಿ ಆಗೋಯ್ತು. ನಿಮ್ದು ಸ್ನಾನ ಆಗ್ಲಿ ಅಂತ ಪೇಷನ್ಸ್ ಇಂದ ಮೂಲೆಯಲ್ಲಿ ನಿಂತಿದೀವಿ. ಅವರು ಇರೋ ಬರ ಊರ್ ಕತೆ ಎಲ್ಲ ಹೇಳ್ಕೊಂಡು ಇಬ್ರು ಸ್ನಾನ ಮಾಡ್ತಾ ಇದ್ದಾರೆ. ಸೊ ಎಲ್ಲವನ್ನು ಸೇರಿಸಿ ಒಂದು 2 ನಿಮಿಷ ಸ್ವಲ್ಪ ಜೋರಾದ ವಾಯ್ಸಲ್ಲೇ ಕೂಗಾಡ್ಬಿಟ್ಟೆ. ಹಾಗೆ ಅಲ್ಲಿ ಯಾರಾದ್ರೂ ನೋಡ್ಕೊಳಕ್ ಇರ್ತಾರ ಅಂತ ಹುಡುಕಿದ್ರೆ ಯಾರೂ ಇಲ್ಲ. ಸೊ ಆಮೇಲೆ ಊರಿಗೆ ಕೂಡ ಸ್ವಲ್ಪ ಹೌದು ನಾವೇ ಮಾಡ್ತಿರೋ ತಪ್ಪು ಅಂತ ಅರ್ಥ ಆದಂಗಿರ್ಬೇಕು. ಹಂಗಾಗಿ ಅವ್ರೇನ್ ಮಾಡಿದ್ರು, ಅಣ್ಣ ನೀವು ಬನ್ನಿ ಸ್ನಾನ ಮುಗಿಸ್ಕೊಂಡ್ಬಿಡು, ಆಮೇಲೆ ನಾವು ಮಾಡ್ತೀವಿ ಅಂತ. ಅಲ್ಲಿ ನೀರ್ ನೋಡಿದ್ರೆ ಈ ಈಶ್ವರಲಿಂಗದ ಮೇಲೆ ನೀರ್ ಬೀಳುತ್ತಲ್ಲ ತೆಳ್ಳಿಗೆ, ಆ ತರದಲ್ಲಿ ಬರ್ತಾ ಇದೆ. ತುಂಬಾ ಜನ ಇದಾರೆ ಅಲ್ಲಿ, ದೊಡ್ಡ ಕ್ಯೂ ಇದೆ. ಇವರು ದೊಡ್ಡ ಸ್ನಾನ ಮಾಡ್ಕೊಂಡು ನಿಂತಿದ್ದಾರೆ. ನಮ್ ಜೊತೆಗೆ ಸಾಕಷ್ಟು ಜನ ಕಾಯ್ತಾ ಇದ್ರು. ಅವ್ರದ್ದು ಯಾರ್ದು ಕೂಡ ಅರಿವೇ ಇಲ್ಲ. ಸಿವಿಕ್ ಸೆನ್ಸ್ ಅಂತಾರಲ್ಲ, ಇದಕ್ಕೆ ಇರ್ಬೇಕು. ಆ ಯಕ್ಕಂಡ್ ಇಕ್ಳಿಗೆ ಅದು ಇರ್ಲಿಲ್ಲ. ಸರಿ ಅನ್ಕೊಂಡು ನಾವು ಹೋದ್ವಿ, ಪಟಾಪಟ್ ಸ್ನಾನ ಮಾಡಿದ್ವಿ. ಹಾಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಗಡೆ ಬಂದು, ಏನ್ರಿ ಇದು ಅವ್ಯವಸ್ಥೆ ಅಷ್ಟೊಂದಿದೆ, ದುಡ್ಡು ತಗೋತೀರಾ ಅಂದ್ರೆ
ಅಟ್ಲೀಸ್ಟ್ ಒಂದ್ ಎರಡ್ ಮೂರಾದ್ರೂ ನೀರಿನ ಪಾಯಿಂಟ್ ಮಾಡ್ಬೇಕಲ್ವಾ ಅಂತ ಕೇಳಿದ್ರೆ, ಸಾರ್ ಅದು ಹಾಳಾಗಿ ತುಂಬಾ ದಿವಸ ಆಗೋಯ್ತು, ನಮ್ಗೇನು ಗೊತ್ತಿಲ್ಲ. ಅಲ್ಲಿ ಹಿಂದ್ಗಡೆ ಬ್ರಾಂಚ್ ಮ್ಯಾನೇಜರ್ ಆಫೀಸ್ ಇದೆ, ಅಲ್ಲಿ ಹೋಗಿ ಕೇಳಿ ಅಂದ್ರು. ಕೇಳಲೇಬೇಕಲ್ಲ. ಈಗ ಅದು ನಮ್ಮ ಜಿಲ್ಲೆ, ನಾವು ಲೆಕ್ಕದಂತೆ ಸ್ಥಳೀಯರು. ಈ ಹೊರಗಡೆಯಿಂದ ಬಂದವರಿಗೆ ನಮ್ಮ ಜಿಲ್ಲೆ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಅಥವಾ ಟೂರಿಸ್ಟ್ ಜಾಗದ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಬಂದ್ಬಿಟ್ರೆ ನಿಜವಾಗ್ಲೂ ನಮ್ಗೆ ಬೇಜಾರಾಗುತ್ತೆ. ಸರಿ ನೋಡೇ ಬಿಡೋಣ, ಬೀಚ್ ಮ್ಯಾನೇಜರ್ ಹತ್ರ ಮಾತಾಡಿ ಕಂಪ್ಲೇಂಟ್ ಇದ್ರೆ ಅದನ್ನ ಕೊಟ್ಟು ಬರೋಣ ಅನ್ಕೊಂಡು ಅಲ್ಲಿ ಹೋದ್ರೆ, ಆ ಬೀಚ್ ಮ್ಯಾನೇಜರ್ದು ಆಫೀಸ್ ಇದೆ, ಅದಕ್ಕೊಂದು ಚಿಲ್ಕ ಇದೆ, ಚಿಲ್ಕಕ್ಕೆ ಬೀಗ ನೇತಾಡ್ತಾ ಇದೆ. ಆ ಯಪ್ಪ ಬಂದ್ ಎಷ್ಟ್ ದಿವ್ಸ ಆಯ್ತೋ ಏನು. ಹಾಗೆ ಅಲ್ಲಿ ಏನೆಲ್ಲ ಸೌಲಭ್ಯ ಇದೆ ಅಂತ ಒಂಚೂರು ರೌಂಡ್ ಹಾಕೊಂಡ್ ಬರೋಣ ಅಂತ ಹೋದ್ರೆ, ಕುಡಿಯುವ ನೀರಿನ ಘಟಕ ಅಂತ ಒಂದು ಮಾಡಿದ್ದಾರೆ. ಅಲ್ಲಿ ಆಶ್ಚರ್ಯ ಅನ್ನೋ ತರದಲ್ಲಿ ಒಂದು ಲೋಟ ಇಟ್ಟಿದ್ದಾರೆ, ಆದ್ರೆ ಅಲ್ಲಿ ನೀರು ಮಾತ್ರ ಬರೋದಿಲ್ಲ. ಹಾಗೆ ಏನೋ ಹೆಚ್ಚು ಕಮ್ಮಿ ಆಗೋಯ್ತಪ್ಪ, ಫಸ್ಟ್ ಏಡ್ ಮಾಡ್ಬೇಕು, ಟ್ರೀಟ್ಮೆಂಟ್ ಬೇಕಾಗುತ್ತೆ, ಅದಕ್ಕೋಸ್ಕರ ಒಂದು ಕ್ಯಾಬಿನ್ ಮಾಡಿದ್ದಾರೆ. ಅದು ಕೂಡ ಸೇಮ್, ಒಳಗಡೆನೂ ಯಾರು ಇಲ್ಲ, ಅಲ್ಲಿ ಕೆಲಸ ಆಗ್ತಾ ಇದೆಯಾ ಅಥವಾ ಅಲ್ಲಿ ಬೇಕಾದಷ್ಟು ಇಕ್ವಿಪ್ಮೆಂಟ್ಸ್ ಇದೆಯಾ ಅನ್ನೋ ಡೌಟ್ ಕೂಡ ಇದೆ. ಇನ್ನು ಈ ಕಡೆಗೆ ಬಂದ್ರೆ ಇನ್ನೊಂದಿಷ್ಟು ಈ ಪುರುಷರ ವಸ್ತ್ರ ಬದಲಿಸುವ ಜಾಗ ಅಂತ ಇದೆ. ಅದನ್ನ ಅದಾಗ್ಲೇ ಮಧ್ಯ ಮಧ್ಯೆ ಏನೇನೋ ಇಟ್ಟು ಕ್ಲೋಸೇ ಮಾಡ್ತಾ ಇದ್ರು. ಇನ್ನು ಸಾವಿರಾರು ಜನ ಅಲ್ಲಿ ಬೀಚ್ ಅಲ್ಲಿ ಇದ್ರು, ತುಂಬಾ ಲೇಟ್ ಏನು ಆಗಿರ್ಲಿಲ್ಲ. ಆದ್ರೆ ನೀರು ಬರೋದು ಒಂದೊಂದು ಜಾಗನು ಕೂಡ ಮುಚ್ಚೋಕೆ ನೋಡ್ತಾ ಇದ್ರು. ಸೊ ಇದೆಲ್ಲವನ್ನ ನೋಡ್ಕೊಂಡು ಕಣ್ ತುಂಬಿ ಬಂತು. ಯಾಕೆ? ಕೋಪದಲ್ಲಿ. ಹಾಗೆ ಅಲ್ಲೊಂದಿಷ್ಟು ಫೋನ್ ನಂಬರ್ಗಳು, ಇಮೇಲ್ ಐ ಡಿ ಎಲ್ಲ ಇದ್ವು. ಇದೇ ತರ ನಿರ್ವಹಣೆ ಮಾಡಿದ್ರೆ ಅಲ್ಲಿಗೆ ಯಾರು ಬರ್ತಾರೆ? ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಇರಲಿಲ್ಲ, ಬೀಚ್ ತುಂಬಾ ಕ್ಲೀನ್ ಆಗಿತ್ತು, ಹಾಗೆ ಸೇಫ್ಟಿ ಬಗ್ಗೆ ತುಂಬಾ ಕಾಳಜಿನ ತಗೊಂಡಿದ್ರು, ಅದ್ರ ಬಗ್ಗೆ ದೂಸರ ಮಾತಿಲ್ಲ. ಆದ್ರೆ ಮೇನ್ ಆಗಿ ಬೇಕಾಗೋದು ಒಂದು ಚೇಂಜಿಂಗ್ ರೂಮ್, ಒಂದ್ ಸ್ವಲ್ಪ ಸ್ನಾನಕ್ಕೆ ನೀರನ್ನ ಇಡ್ಬೇಕಲ್ಲ. ಬೀಚ್ ಅಲ್ಲಿ ಅಷ್ಟೊಂದು ನೀರಿದೆ, ಆದ್ರೆ ಇಲ್ಲಿ ಸ್ನಾನದ ನೀರಿಗೆ ಸಮಸ್ಯೆ ಇದೆ. ಅದಕ್ಕೆ ಮತ್ತೆ ದುಡ್ಡನ್ನು ಕೂಡ ಚಾರ್ಜ್ ಮಾಡ್ತಾರೆ. ದುಡ್ಡನ್ನ ತಗೊಂಡ ಮೇಲೆ ಸಾವಿರಾರು ಜನರಿಂದ ಎಷ್ಟೊಂದು ರೂಪಾಯಿ ಕಲೆಕ್ಟ್ ಆಗುತ್ತೆ, ಅಷ್ಟೊಂದು ಬ್ಯಾಕಪ್ ನೀರ್ ಇಟ್ಕೋಬೇಕಲ್ಲ. ಈ ಅವಸ್ಥೆನ ಯಾರಿಗೆ ಹೇಳೋದು? ಸೊ ಅಲ್ಲಿದ್ದ ಒಂದಿಷ್ಟು ನಂಬರ್ಗಳನ್ನ ತಗೊಂಡ್ ಬಂದಿದ್ದೀನಿ, ಇಮೇಲ್ ಐ ಡಿ ಇದೆ, ಅಲ್ಲಿ ನಾನು ಖಂಡಿತ ಕಂಪ್ಲೇಂಟ್ ಅನ್ನ ಮಾಡೇ ಮಾಡ್ತೀನಿ. ಬಟ್ ಇಕೋ ಬೀಚ್ ಅವರು ಅಲ್ಲಿ ಬರೋ ಪ್ರವಾಸಿಗರಿಗೆ ನೀವೇನ್ ದೊಡ್ಡ ರಾಜಾತಿಥ್ಯ ಕೊಡಬೇಕು ಅಂತ ಅಲ್ಲ, ಒಂದು ಬೇಸಿಕ್ ಅವಶ್ಯಕತೆಗಳನ್ನ ಕೊಟ್ಟಲ್ಲಿ ನಿಮಗೆ ಜಾಸ್ತಿ ಜನ ಬರ್ತಾರೆ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಅದರ ಜೊತೆಗೆ ಇಕೋ ಬೀಚ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿದೆಯಪ್ಪ ಅಂತ ನಾಲ್ಕು ಕಡೆ ಹೇಳ್ಕೊಂಡು ಬರೋದಿಲ್ವಾ? 1 ಅವರ ಕುಮಟಾ ಸೈಡ್ ಹೋಗ್ತಾ ಇದೀವಿ ಅಂದ್ರೆ ಇಕೋ ಬೀಚಿಗೆ ಹೋಗಿ ಅನ್ಬೇಕು, ಯಾಕೋ ಇಕೋ ಬೀಚು ಅಂತ ಹೇಳಬಾರದು. ಇದು ನಮ್ಮ ಕಳಕಳಿಯ ವಿನಂತಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಈ ಕೂಡಲೇ ಹಾಗೆ ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಒತ್ತಿ. ಜೈ ಶ್ರೀರಾಮ್.